56%, ಅಂದರೆ 6% ಎಕ್ಸ್ಟ್ರಾ ಇರೋದ್ರಿಂದ ಈ ಒಪ್ಕೊಳ್ಳೋಕ್ಕಾಗಲ್ಲ ಅಂತ ಅಷ್ಟೇ ಇರೋದ್ರಿಂದ ನಾವು 50% ಒಳಗಡೆ ಅಂದರೆ SC 15, ST 3ರಂತೆ ಒಂದು ತೀರ್ಮಾನ ತೆಗೆದುಕೊಂಡಿದ್ದೀವಿ. 6%ಅನ್ನು ಬ್ಯಾಕ್ಲಾಗ್ ಆಗಿ ಪೆಂಡಿಂಗ್ ಇಡ್ತೇವೆ. ಅದು ತೀರ್ಮಾನ ಕೋರ್ಟ್ ತೀರ್ಮಾನದಂತೆ ಅದು ಜನರಲ್ಗಾದರೆ ಜನರಲ್ಗೆ ಹೋಗ್ತದೆ, ಅಥವಾ SC STಗಾದರೆ STಗೆ 4 ಬರ್ತದೆ, SCಗೆ 2 ಬರ್ತದೆ. ಇಂಥದ್ದೊಂದು ತೀರ್ಮಾನ ಆಗಿದೆ. ಜೊತೆಯಲ್ಲಿ ನಾವು 15 ಮತ್ತು 3% ಮಾಡುವಂಥ ಕಾಲದಲ್ಲಿ 3% STವರೆಗೆ ಇರ್ತಾರೆ. 15% ಇಲ್ಲಿ ಹಿಂದೆ ನಾವು ಡಾಕ್ಟರ್ ಪರಮೇಶ್ವರ್ ಅವರು, ಗೃಹ ಸಚಿವರು, ಮಹದೇವಪ್ಪನವರು, ಸಮಾಜ ಕಲ್ಯಾಣ ಸಚಿವರು ಮತ್ತು ಪ್ರಿಯಾಂಕ್ ಖರ್ಗೆ ಅವರು ಹಾಗೂ ಶಿವರಾಜ್ ತಂಗಡಿಗೆಯವರು ಮತ್ತು ಉಪಾಧ್ಯಕ್ಷರಂಥ ನಮ್ಮ ಇವರು ರುದ್ರಪ್ಪ ಲಮಾಣಿಯವರು ನಾವೆಲ್ಲ ಸೇರಿ ಜೊತೆಗೆ ನರೇಂದ್ರ ಸ್ವಾಮಿ, ಸುಧಾಮ್ ದಾಸ್ ಕೂಡ ಎಲ್ಲ ಶಾಸಕರು ಕೂಡ ಸ್ವಲ್ಪ ಮಟ್ಟಿಗೆ ಎಲ್ಲ ಭಾಗವಹಿಸಿ ಒಂದು ತೀರ್ಮಾನಕ್ಕೆ ಬಂದಿದ್ವಿ. 17% ಆದರೆ 6-5 ಮಾಡೋಕ್ಕೆ ನಾವೆಲ್ಲ ಒಟ್ಟಿಗೆ SCಯಲ್ಲಿ ಲೆಫ್ಟು ರೈಟು ಬೋವಿ ಲಂಬಾಣಿ ಎಲ್ಲ ಸೇರಿ ಒಂದು ತೀರ್ಮಾನ ಮಾಡಿದ್ವಿ. ಇವತ್ತು ಕೂಡ ಇದು ತಕ್ಷಣ ಆಗಬೇಕನ್ನೋದ್ರಿಂದ ನಾವು ಇದಕ್ಕೆ ಒಪ್ಕೊಂಡಿದ್ದೀವಿ. ಇನ್ನೊಂದು ಕಡೆ ನಾವೆಲ್ಲವೂ ಮಾಡಿದಾಗೇನು 50% 56%ಗೆ ಕೋರ್ಟ್ಗೆ ಹೋಗ್ಕೊಂಡು ಈ ಕೋರ್ಟ್ನಲ್ಲಿ ಇರೋದ್ರಿಂದ ತೊಂದರೆ ಏನಾಯಿತು, ಕೋರ್ಟ್ನಲ್ಲಿ ಅಲ್ಲಿ ಹೋದ ನಂತರ ಸರ್ಕಾರಕ್ಕೆ ಒಂದು ತೊಂದರೆ ಆಯಿತು. 56% ಮಾಡೋಕ್ಕಾಗೋದಿಲ್ಲ, 50ಕ್ಕೆ ಮಾತ್ರ ಸೀಮಿತ ಆಗಬೇಕು ಅಂತಕ್ಕಂಥದ್ದು. ಇವತ್ತು 50ಕ್ಕೆ ಸೀಮಿತ ಆದ್ರೂ ಸರ್ಕಾರ ಅದನ್ನು ಯಾವ ರೀತಿ ನಿಭಾಯಿಸಬೇಕು ಅಂತಕ್ಕಂಥದ್ದು ಗಮನದಲ್ಲಿದೆ. ನಿನ್ನೆ ಕ್ಯಾಬಿನೆಟ್ದಲ್ಲಿ ಮಾತನಾಡ್ತಕ್ಕಂಥ ವಿಷಯದಲ್ಲಿ ಇದನ್ನು ಯಾವ ರೀತಿ ತೆಗೆದುಕೊಳ್ಬೇಕು ಹಾಗೆ ಅಂತಕ್ಕಂಥದ್ದು ಚರ್ಚೆ ಆಗಿದೆ. ಆದ್ದರಿಂದ ಈ ಪ್ರಕ್ರಿಯೆ ಒಂದು ಕಡೆ ನಾವು ಅರ್ಜಿಗಳನ್ನ ಕರೆಯೋದು ಪ್ರಕ್ರಿಯೆಗಳೆಲ್ಲ ಪ್ರಾರಂಭ ಆಗ್ತವೆ. ಅದ್ರ ಜೊತೆಗೇ ಸರ್ಕಾರ ಹಾಗೂ ಕೋರ್ಟ್ನಲ್ಲಿ ಆಗ್ತಕ್ಕಂಥ ತೀರ್ಮಾನಗಳು ನಾವು ಕಾಯ್ತಾ ಇದ್ದೀವಿ. ನಾವು ಕೋರ್ಟ್ನಲ್ಲಿ ಬಹುಶಃ 4ನೇ ತಾರೀಕಿದಲ್ಲ 4-3 ಅಲ್ಲಿ ಇಲ್ಲ 4-3ಕ್ಕೆ ಕೋರ್ಟ್ನಲ್ಲಿನೂ ತೀರ್ಮಾನ ಆಗಬಹುದು ಅಂತೇಳಿ ಇದೆ. ಆದರೆ ಒಂದು ಕಡೆ ಏನಾಗಿದೆ, ಎಲ್ಲ ಒಂದು ಕಡೆ ಒಳ ಮೀಸಲಾತಿಗೆ ತೊಂದರೆ ಆಯ್ತೇನೋ ಅಂತಕ್ಕಂಥ ಭಾವನೆ ಇದೆ. ಸರ್ಕಾರ ತೆರೆದ ಮನಸ್ಸಿನಲ್ಲಿ ಇರ್ತಿದ್ರೆ ಅಸೆಂಬ್ಲಿಯಲ್ಲಿ ಯುನಾನಿಮಸ್ ತರ್ತಿರ್ಲಿಲ್ಲ, ಪ್ರಣಾಳಿಕೆಯಲ್ಲಿ ತರ್ತಿರ್ಲಿಲ್ಲ. ಅದಕ್ಕೆ ಆತಂಕ ಬೇಡ. ನಮ್ಮ ಈ ಕಡೆ ಒಂದು ಕಾನೂನಿನ ತೊಡಕು ಬಂದಿದ್ದರಿಂದ ಸರ್ಕಾರ ಇದನ್ನು ತೀರ್ಮಾನ ತೆಗೆದುಕೊಳ್ತಿದೆ. ಒಳ ಮೀಸಲಾತಿ ಪ್ರಕ್ರಿಯೆನೂ ಪ್ರಾರಂಭ ಇರುತ್ತೆ, ಈ ಕಡೆ ಅರ್ಜಿ ಹಾಕೋದು ಪ್ರಾರಂಭ ಇರುತ್ತೆ. ಜೊತೆಯಾಗಿ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸ ಸರ್ಕಾರ ಮಾಡ್ತದೆ.